ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತವನ್ನು ಭಟ್ಕಳ ನಗರಸಭೆಗೆ ಸೇರಿಸುವ ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನು ವಿರೋಧಿಸಿ ಹೆಬಳೆ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಳಗೊಂಡಂತೆ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರು ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ಭಟ್ಕಳ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಪ್ರಸ್ತಾವನೆಯಲ್ಲಿ ಹೆಬಳೆ ಗ್ರಾಮ ಪಂಚಾಯತವನ್ನು ಸೇರಿಸುವುದನ್ನು ಹೆಬಳೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ತೀವ್ರವಾಗಿ ವಿರೋಧಿಸುತ್ತಿದ್ದು, ಹೆಬಳೆ ಗ್ರಾಮ ಪಂಚಾಯತ ಈಗಲೂ 50% ಹೆಚ್ಚು ಕೃಷಿ ಜಮೀನನ್ನು ಹೊಂದಿ 90% ಗ್ರಾಮಸ್ಥರು ಕೃಷಿ, ಕೂಲಿ ಮತ್ತು ಮೀನುಗಾರಿಕಾ ಕಾರ್ಮಿಕರಾಗಿದ್ದಾರೆ. ಭಟ್ಕಳದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಸಾವಿರಾರು ವಿದ್ಯಾರ್ಥಿಗಳ ಗ್ರಾಮೀಣ ಕ್ರಮಾಂಕವು ಇದರಿಂದ ರದ್ದಾಗಿ ಅವರ ಶಿಕ್ಷಣದ ಮೇಲೆ ಪ್ರಭಾವ ಬೀರಲಿದೆ. ಬಡ ಕಾರ್ಮಿಕರ ಮನೆ ಟ್ಯಾಕ್ಸ್, ವಿದ್ಯುತ್, ನೀರು ಮತ್ತು ಇನ್ನಿತರೆ ಕರಗಳು ದುಪ್ಪಟ್ಟಾಗಿ ದುಸ್ತರವಾಗಲಿದೆ. ಭಟ್ಕಳ ಪುರಸಭೆಗೆ ಕೂಗಳತೆಯ ದೂರದಲ್ಲಿರುವ ಗ್ರಾಮ ಪಂಚಾಯತವನ್ನು ಬಿಟ್ಟು ಹೆಬಳೆ ಪಂಚಾಯತವನ್ನು ಪಂಚಾಯತ್ ಸಾಮಾನ್ಯ ಸಭೆಯ ತೀರ್ಮಾನದ ವಿರುದ್ಧವಾಗಿ ಹಾಗೂ ಸ್ಥಳೀಯ ಜನಾಭಿಪ್ರಾಯದ ವಿರುದ್ಧವಾಗಿ ಹೆಬಳೆ ಗ್ರಾಮ ಪಂಚಾಯತವನ್ನು ನಗರಸಭೆ ಸೇರಿಸಿರುವ ಪ್ರಸ್ತಾವನೆ ನಮ್ಮ ಹೆಬಳೆ ಗ್ರಾಮ ಪಂಚಾಯತ್ ಸಾರ್ವಜನಿಕರ ವಿರೋಧವಿದೆ. ಆದ್ದರಿಂದ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಸರ್ಕಾರ ತೆಗೆದುಕೊಂಡ ಈ ಪ್ರಸ್ತಾವನೆಯನ್ನು ಕೈಬಿಡುವಂತೆ ಸೂಚಿಸಬೇಕೆಂದು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸುಬ್ರಾಯ್ ನಾಗಪ್ಪ ದೇವಾಡಿಗ, ಚಂದ್ರ ಸೋಮಯ್ಯಗೊಂಡ, ಈರಪ್ಪ ನಾಗಪ್ಪ ನಾಯ್ಕ್, ರಾಮ ಗೋವಿಂದ ನಾಯ್ಕ್, ವೆಂಕಟೇಶ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.